ಹಾಯ್ ಹಾಲ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ನಾವು ತುಂಬ ಟೇಸ್ಟಿಯಾಗಿರೋಂತಹ, ರುಚಿಯಾಗಿರೋಂತಹ, ಬಿಸಿ ಬಿಸಿಯಾಗಿ ಈ ರೀತಿಯಾಗಿ ವಡೆ ಮಾಡ್ಕೊಂಡು ತಿಂತಾಯಿದ್ರೆ ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ. ಇವತ್ತಿನ ವೀಡಿಯೋದಲ್ಲಿ ವಡೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀವಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಅದರಲ್ಲೂ ಕಡಲೆಬೇಳೆ ವಡೆ ಅಂದರೆ ಮಸಾಲ ವಡೆನ ಮಾಡ್ತಾ ಇರೋದು. ನೋಡಿ ಸಕ್ಕತ್ತಾಗಿ ಬಂದಿದೆ ಗೊತ್ತಾ. ಮಸಾಲ ವಡೆ ತಿಂತಾಯಿದ್ರೆ ಇನ್ನೂ ತಿಂತಾನೇ ಇರಬೇಕು ಅಂತ ಅನಿಸುತ್ತೆ. ಚಳಿಗಾಲದಲ್ಲಿ ಈ ಥರ ಟ್ರೈ ಮಾಡ್ಕೊಂಡು ತಿಂದರೆ ಮನೇಲಿರೋ ಎಲ್ಲರಿಗೂ ಇಷ್ಟ ಆಗುತ್ತೆ. ಬನ್ನಿ ಇವಾಗ ವಡೆ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ನಾವಿಲ್ಲಿ ಮೊದಲನೇದಾಗಿ ಕಡಲೆಬೇಳೆನ ಮತ್ತು ಅಕ್ಕಿನ, ಒಂದು 2 ಸ್ಪೂನ್ ಅಕ್ಕಿನ ನೆನೆಯಾಕಿಟ್ಟಿದ್ದೀವಿ. ಕಡಲೆಬೇಳೆ ಅಳತೆ ನೋಡಿ, ಈ ರೀತಿಯ ಲೋಟದಲ್ಲಿ ನಾವು 1.5 ಗ್ಲಾಸಷ್ಟು ಕಾಳು ಹಾಕ್ಕೊಂಡಿದ್ದೀವಿ. ಅದಕ್ಕೆ 2ರಿಂದ 3 ಸ್ಪೂನು ಆಗೋಷ್ಟು ಅಕ್ಕಿ ಹಾಕ್ಕೊಂಡಿದ್ದೀವಿ. ಅಕ್ಕಿ ಹಾಕ್ಕೊಂಡ್ರೆ ಇನ್ನೂ ರುಚಿಯಾಗಿ ಗರಿಗರಿಯಾಗಿ ಬರುತ್ತೆ ವಡೆ. ಅದಕ್ಕೋಸ್ಕರ 2 ಸ್ಪೂನ್ ಅಕ್ಕಿ ಹಾಕ್ಕೊಂಡಿದ್ದೀವಿ. ಇವಾಗ ನಾವಿಲ್ಲಿ ಒಂದು ಮಿಕ್ಸರ್ ಜಾರ್ಗೆ ನೋಡಿ 3 ಲವಂಗ ಹಾಗೆ 2 ಪೀಸ್ ಚಕ್ಕೆನ ಹಾಕ್ಕೊತಾ ಇದ್ದೀವಿ. ಅದ್ರ ಜೊತೆಗೆ ಇಲ್ಲಿ ಮೆಣಸು ಹಾಗೆ ಜೀರಿಗೆ, ಮೆಣಸು 3ರಿಂದ 4 ಹಾಗೆ 1 ಸ್ಪೂನಷ್ಟು ಜೀರಿಗೆನ ಹಾಕ್ಕೊತಾ ಇದ್ದೀವಿ ಮಿಕ್ಸರ್ ಜಾರ್ಗೆ. ಅದೆರಡನ್ನೂ ಹಾಕಿದ್ದಾದಮೇಲೆ ಒಂದು ಈರುಳ್ಳಿ, ಅದು ದಪ್ಪ ಸೈಜ್ನ ಕಟ್ ಮಾಡ್ಕೊಂಡಿರೋಂತಹ ಈರುಳ್ಳಿನ ಹಾಕ್ಕೊತಾ ಇದ್ದೀವಿ. ಸಣ್ಣದಾಗ ಕಟ್ ಮಾಡ್ಕೋಬೋದು, ದಪ್ಪದಾಗ ಕಟ್ ಮಾಡ್ಕೋಬೋದು. ಹಾಗೆ ಕೈಯಲ್ಲಿ 1 ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀವಿ. ಇವಾಗ ಅದ್ರ ಜೊತೆಗೆ 2ರಿಂದ 3 ಹಸಿರು ಮೆಣಸಿನ್ಕಾಯಿನ ಹಾಗೆ 1 ಇಂಚು ಶುಂಠಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀವಿ. ನೋಡಿ 1 ಗಡ್ಡೆ ಬೆಳ್ಳುಳ್ಳಿನ ಈ ರೀತಿಯಾಗಿ ಬಿಡಿಸಿ ಇಟ್ಕೊಂಡಿದ್ದೀವಿ, ಅದನ್ನು ಹಾಕ್ಕೊತಾ ಇದ್ದೀವಿ. ಇವಾಗ ಅದಕ್ಕೆ ಸ್ವಲ್ಪನೂ ನೀರು ಹಾಕ್ದಿರೋ ಹಾಗೆ ಅದನ್ನು ಸ್ವಲ್ಪ ತರಿಯಾಗಿಯೇ ರುಬ್ಕೋಬೇಕು. ಫುಲ್ಲು ನುಣ್ಣಗಾಗುವಷ್ಟು ರುಬ್ಕೋಬಾರ್ದು. ಇವಾಗ ನಾವು ನೆನೆಯಕ್ಕಿಟ್ಟಂತಹ ಕಡಲೆಬೇಳೆನ ನಾವು ರುಬ್ಬಿಟ್ಕೊಂಡಂತಹ ಮಸಾಲೆ ಒಳಗಡೆನೆ ಹಾಕ್ಕೊತಾ ಇದ್ದೀವಿ. ನಾವಿಲ್ಲಿ ಕಡಲೆಬೇಳೆನ 1ರಿಂದ 2 ಅವರ್ ಅಷ್ಟೇ ನೆನೆಯಾಕಿರೋದು, ತುಂಬ ಹೊತ್ತು ನೆನೆಯಾಕಬಾರ್ದು. 2ರಿಂದ 1 ಅವರ್ ಇಲ್ಲಾಂದರೆ 2 ಅವರ್ ನೆನೆಯಾಕಬೇಕಷ್ಟೇ. ಇವಾಗ ನೋಡಿ ನಾವು ರುಬ್ಬೋದಕ್ಕೆ ಕೈಯಲ್ಲಿ 1 ಹಿಡಿ ಆಗೋಷ್ಟು ಉಪ್ಪನ್ನ ಹಾಕ್ಕೊಂಡು ಈ ರೀತಿಯಾಗಿ ಈ ಕನ್ಸಿಸ್ಟೆನ್ಸಿಲಿ ರುಬ್ಬಿ ಇಟ್ಕೊತಾ ಇದ್ದೀವಿ. ರುಬ್ಬುವಾಗೂ ಅಷ್ಟೇ ಅದಕ್ಕೂ ನೀರು ಹಾಕ್ಕೋಬಾರ್ದು. ಕಡಲೆಬೇಳೆನ ಅದನ್ನು ಅಷ್ಟು ಸ್ವಲ್ಪ ತರ್ತರಿಯಾಗಿ ರುಬ್ಕೋಬೇಕು, ನೀರು ಹಾಕ್ಕೊಂಡಲೇ ರುಬ್ಕೋಬೇಕು. ನೋಡಿ ಇವಾಗ 1 ದೊಡ್ಡ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀವಿ. ಅದಕ್ಕೆ ನೆನೆಯಾಕಿಟ್ಟಂತಹ ಕಡಲೆಬೇಳೆನ ಹಾಕಿದ್ದೀವಿ, ಯಾಕಂದರೆ ಅದನ್ನು ತಿನ್ನಬೇಕಾದ್ರೆ ಕ್ರಿಪ್ಸಿಯಾಗಿ ಚೆನ್ನಾಗಿ ಬರಲಿ ಅಂತ. ಇವಾಗ ಮತ್ತೆ ನಾವು ಕೈಯಲ್ಲಿ 1 ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀವಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀವಿ. ರುಬ್ಕೊಂಡಿರೋಂತಹ ಕಡಲೆಬೇಳೆ ಹಾಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಕೈಯಲ್ಲಿ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೂ ನೀರು ಹಾಕ್ಕೋಬಾರ್ದು. ನೀರು ಹಾಕಿದ್ರೆ ಎಲ್ಲ ನೀರಾಗಿಬಿಡುತ್ತೆ, ಆವಾಗ ಎಣ್ಣೆಯಲ್ಲಿ ಕರಿಯೋದಕ್ಕಾಗೋದಿಲ್ಲ. ಸೊ ನೀರು ಹಾಕ್ತಿರೋ ಸಹ ರುಬ್ಕೋಬೇಕು. ಅದೇ ಸ್ವಲ್ಪನೇ ನೀರನ್ನ ಬಿಟ್ಕೊಳ್ಳುತ್ತೆ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಕೈಯಲ್ಲೇ ಉಂಡೆ ಮಾಡ್ಕೋಬೋದು. ಕೈಯಲ್ಲಿ ಉಂಡೆ ಮಾಡಿಕೊಂಡು ಸ್ವಲ್ಪ ಕೈನ ನೀರು ಮಾಡಿಕೊಂಡು ಈ ರೀತಿಯಾಗಿ ತಟ್ಟಿ ಎಣ್ಣೆಗೆ ಬಿಡಬೇಕು. ಎಣ್ಣೆ ಕಾದಾದಮೇಲೆ ನಾವಿಲ್ಲಿ ವಡೆನ ತಟ್ಟಿ ಇಟ್ಕೊಂಡಂತಹ ವಡೆನ ಬಿಡ್ತಾಯಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ವಡೆ, ತುಂಬ ರುಚಿಯಾಗಿ ಬರುತ್ತೆ. ವಡೆ ಅನ್ನದ ಜೊತೆಗಾಗಿರ್ಬೋದು, ಮುದ್ದೆ ಜೊತೆಯಾಗಿರ್ಬೋದು, ನೆಂಚ್ಕೊಂಡು ತಿಂತಾಯಿದ್ರೆ ತುಂಬ ರುಚಿಯಾಗಿರುತ್ತೆ. ಔಟ್ಸೈಡಿಂದ ತಂದು ತಿನ್ನೋದಕ್ಕಿಂತ ಮನೇಲಿ ಮಾಡ್ಕೊಂಡು ತಿಂದರೆ ಆರೋಗ್ಯವಾಗೂ ಸಹ ಇರುತ್ತೆ. ನೋಡಿ ಸಾಯಂಕಾಲದ ಹೊತ್ತು ಟೀ ಕುಡಿಯೋಬೇಕಾದ್ರೆ ಸ್ನ್ಯಾಕ್ಸ್ ಥರ ಆಗೂ ತಿನ್ಬೋದು. ಪಾಯಸ ಮಾಡಿಕೊಂಡು ಪಾಯಸ ಜೊತೆಗಾದರೂ ತಿನ್ಬೋದು, ಅದಕ್ಕೂ ತುಂಬ ರುಚಿಯಾಗಿರುತ್ತೆ. ನೋಡಿ ವಡೆ ಇವಾಗ ರೆಡಿಯಾಗಿದೆ. ಈ ರೀತಿ ನೀವು ಮನೇಲಿ ಟ್ರೈ ಮಾಡಿ, ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಅದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.